ದೇವ್ರೆ, ಯಾಕೆ ಯಾವಾಗಲೂ ಒಳ್ಳೆಯವ್ರಿಗೆ ಕೆಟ್ಟದಾಗುತ್ತೆ? ಅಂಕಿ, ಎದ್ದೇಳಮ್ಮ. ಅಂಕಿ, 11 ಗಂಟೆ ಆಯ್ತು. ಅಂಕಿತ, ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋಗಲ್ವಾ? ನಿನ್ ಫ್ರೆಂಡ್ಸ್ ಎಲ್ಲ ನಂಗೆ ಕಾಲ್ ಮಾಡ್ತಾ ಇದ್ದಾರೆ. ಅಂಕಿತಾ, ಎದ್ದೇಳು. ಅಂಕಿತಾ, ಎದ್ನಿಷ್ಠಾನ ಎದ್ದೇಳಿಸಿದ್ದೀನಿ ನಾನು. 2 minutes ಅಷ್ಟೇ ಬಂದೆ. ಅಯ್ಯೋ, ಟೈಮ್ ಆಯಿತು, ಬ್ರಷ್ ಮಾಡಬೇಕು, ಇಲ್ಲ ನಮ್ಮಮ್ಮ ಸಾಯಿಸ್ತಾರೆ ನನ್ನ. ಅಂಕಿತಾ, ಫ್ರೆಶ್ ಅಪ್ ಆದೆ ಅಮ್ಮ. ಈಗ ನಿನ್ ಫ್ರೆಂಡ್ಸ್ ಎಲ್ಲ ನಂಗೆ ಕಾಲ್ ಮಾಡ್ತಾ ಇದ್ದಾರೆ. ಪ್ರಾಕ್ಟೀಸಿಗೆ ಹೋಗಲ್ವಾ ನೀನು? ಹೋಗ್ತೀನಿ ಇವಾಗ. ಫೋನ್ ಬಿಡಿಲಿ, ಬಾ, ನನಗೇನು ಹೇಳ್ಬೇಕು, ಬಾ. ನೋಡ ಅಂಕಿ, ನಾವೆಲ್ಲ ಫೋನ್ ಇಲ್ದೆ ಜೀವನ ಮಾಡಿಲ್ವಾ? ಅಮ್ಮ, ನಿಮ್ಮ ಕಾಲನೇ ಬೇರೆ, ನಮ್ಮ ಕಾಲನೇ ಬೇರೆ. ಅಂಕಿ, ನಮ್ಮ ಕಾಲೇಜ್ ಡೇಸ್ ಎಲ್ಲ ಹೆಂಗಿತ್ತು ಗೊತ್ತಾ? ಬಿಂಕದ ಸಿಂಗಾರಿ ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು ಅಂತ ಹೇಳ್ತಾರೆ. ಇದರ ಅರ್ಥ ಏನು? ಲಕ್ಷ್ಮಿ, ನೀನು ಹೇಳು. ಇದು ಬಸವಣ್ಣವರವರ ಸಾಲುಗಳು. ನುಡಿದರೆ ಮುತ್ತಿನ ಹಾರದಂತಿರಬೇಕು ಅಂದರೆ ನಾವು ಮಾತಾಡುವಂಥ ಪ್ರತಿಯೊಂದು ಮಾತು. ಅಮ್ಮ, ನಾವ್ ಹೆಂಗಿರ್ತೀವಿ ಈಗ? ಆಯ್ತು, ರೆಡಿಯಾಗಿ ಹೋಗಿ, ನಿನ್ ಫ್ರೆಂಡ್ಸ್ ಕಾಯ್ತಾ ಇರ್ತಾರೆ. ಸರಿ, ಆಯ್ತಮ್ಮ. ಬಾಯ್ ಅಮ್ಮ, ಹೋಗ್ತೀನಿ ನಾನು. ಅಂಕಿ, ಹೋಗ್ತೀನಿ ಅಲ್ಲ, ಹೋಗಿ ಬರ್ತೀನಿ ಅನ್ಬೇಕು. ಸರಿ, ಹೋಗಿ ಬರ್ತೀನಿ. ಸರಿ, ಹುಷಾರು. ಓಕೆ, ಬಾಯ್. ನಾನು ಫಸ್ಟ್ ಡೈಲಾಗ್ ಎಂಟ್ರಿ ಕೊಡ್ಲಾ, ಸೆಕೆಂಡ್ ಡೈಲಾಗ್ ಎಂಟ್ರಿ ಕೊಡು? ನೀನು ಫಸ್ಟ್ ಡೈಲಾಗ್ ಎಂಟ್ರಿ ಕೊಡು, ಲೋಚನಾ ನೀವು ಸೆಕೆಂಡ್ ಡೈಲಾಗ್ ಎಂಟ್ರಿ ಕೊಡಿ. ಸರಿ. ನಾವಿಬ್ರು ಫಸ್ಟೇ ಪೊಸಿಷನಲ್ಲಿ ಇರ್ತೀವಿ. ಓಕೆ. ಅಂಕಿತಾ ಎಲ್ಲಿ? ಅಯ್ಯೋ, ಆ ರೀಲ್ಸ್ ಚಿನ್ ಕರ್ಕೊಬರೋದು. ಅಂಕಿ, ಏನ್ ಡ್ಯಾನ್ಸ್ ಮಾಡ್ತಿದೀಯಾ ಇಲ್ಲ ರೀಲ್ಸ್ ನೋಡ್ತಿದೀಯಾ? ಬೋತ್. ನಂಗೆರಡು ಕೂಡ ಇಂಪಾರ್ಟೆಂಟೇ. ಒಂದಲ್ಲ ಒಂದಿನ ಈ ಫೋನಿನ ಸಾಯಿಸ್ಬಿಡುತ್ತೆ ಅಂಕಿ. ರಿಲ್ಯಾಕ್ಸ್ ಅಕ್ಷಿ, ನಥಿಂಗ್ ವಿಲ್ ಹ್ಯಾಪನ್. ಟೈಮ್ ಆಗ್ತಿದೆ, ಬಾ ಹೋಗೋಣ. ಜಸ್ಟ್ ಒಂದೇ ಒಂದು ಸೆಕೆಂಡ್, ಒಂದೇ ಒಂದು ರೀಲ್ಸ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಓಕೆ, ನಮಸ್ಕಾರ ಕಣಕ್ಕ. A few moments later. One hour later. ಅಯ್ಯೋ ಅಂಕಿ, ಹುಷಾರು, ಮಳೆ ಬರುವಾಗಿದೆ. ಫೋನ್ ಮಾಡ್ಬೇಡ ಜಾಸ್ತಿ, ಹೋಗು ಬೇಗ, ಹುಷಾರಾಗಿ. ಐನೋ. ಒಳ್ಳೆ ಬಕ್ರ ಸಿಕ್ಕಿದ್ಲು.
ಅಯ್ಯೋ 8 ಗಂಟೆ ಆಯಿತು, ಈ ಹುಡುಗಿ ಇನ್ನೂ ಮನೆಗೆ ಬರಲಿಲ್ಲ. ಕಾಲ್ ಬೇರೆ ಪಿಕ್ ಮಾಡ್ತಿಲ್ಲ, ಯಾರಿಗೆ ಮಾಡಲಿ ನಾನು? ಅಕ್ಷಿತಾ. ಹಲೋ ಹಲೋ ಅಕ್ಷಿತಾ, ಅಂಕಿತಾ ಹೊರಟ್ಲಾಪ? ಮತ್ತೆ ಅವಳು ಇಷ್ಟೊತ್ತಾದ್ರೂ ಕಾಲೇ ಪಿಕ್ ಮಾಡ್ತಿಲ್ಲ, ನಂದು ಮನೆಗೂ ಬಂದಿಲ್ಲ ಅವಳು. ಹಲೋ ಹಾ ಅಕ್ಷಿ. ಆಂಟಿ ಅಂಕಿತಾ ಫೋನ್ ನೋಡ್ತಾ ನೋಡ್ತಾ ಗುಡ್ಡೆ ಒಳಗಡೆ ಬಿದ್ದಾಗಿದ್ದಾಳಂತೆ ಆಂಟಿ. ಹಾ ಎಷ್ಟು ಹೇಳಿದೆ ನಾನು ಫೋನ್ ನೋಡ್ಬೇಡ ಅಂತ, ಇವಾಗೆಲ್ಲ ಹೋಗಿ ಬಿದ್ದಾಗಿದ್ದಾಳಂತೆ. ಡಾಕ್ಟ್ರೇ ಡಾಕ್ಟ್ರೇ, ನನ್ನ ಮಗಳಿಗೆ ಏನಾಯ್ತು? ನಿಮ್ಮ ಮಗಳಿಗೆ ಏನೂ ಆಗಿಲ್ಲಮ್ಮ, ಕೂತ್ಕೊಳ್ಳಿ. ನೋಡಿಮ್ಮ, ನಿಮ್ಮ ಮಗಳು ತುಂಬ ಮೊಬೈಲ್ ನೋಡಿ ನೋಡಿ ಅವಳು ಮೆಂಟಲಿ ಅನ್ಸ್ಟೇಬಲ್ ಆಗಿದ್ದಾಳೆ. ಅವಳಿಗೆ ಆಬ್ಸೆಸಿವ್ ಕಂಪಲ್ಸಿವ್ ಅನ್ನೋ ಡಿಸಾರ್ಡರ್ ಇದೆ. ಫೋನ್ ತಪ್ಪಲ್ಲ, ಆದರೆ ಅದಕ್ಕೆ ಅಡಿಕ್ಟ್ ಆಗೋದು ತಪ್ಪು. ನನ್ನ ಮಗಳು ಇವತ್ತು ಜೀವಂತ ಇದ್ದಾಳೆ, ಆದರೆ ಅವಳು ಹಿಂದಿನಂತಿಲ್ಲ. ಒಂದು ಕ್ಷಣದ ಗಮನಭಂಗ ಅವಳ ಜೀವನವನ್ನೇ ಬದಲಾಯಿಸಿತು. ವಿದ್ಯಾರ್ಥಿಗಳೇ, ಸ್ವಲ್ಪ ಸಮಯ ಫೋನ್ ಬಳಸಿ, ನಿಮ್ಮ ಸುತ್ತ ಇರುವವರ ಜೊತೆ ಮಾತಾಡಿ. ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಸ್ನೇಹಿತರು ನಿಮ್ಮ ನಿಜವಾದ ಜಗತ್ತು. ಸ್ಕ್ರೀನ್ ಒಳಗಿನ ಜೀವನ ಸತ್ಯವಲ್ಲ, ನಿಜವಾದ ಜೀವನ ನಿಮ್ಮ ಮುಂದೆ ಇದೆ. ದಯವಿಟ್ಟು ಅದನ್ನು ಅನುಭವಿಸಿ. Today we are going to learn about Waschel's algorithm. By applying Waschel's algorithm, we will find out reachability matrix. So what kind of graph is this? Respond, people. Now to apply the Waschel's algorithm, we have to write the adjacency matrix for the given graph. So how to write the adjacency matrix? Ankita? Ankita? Ma'am, yesterday I seen your reels and I like it. I share it and I follow you, ma'am. What happened to this girl? Are you dreaming? I'm asking you a question and you're telling about social media. This is not fair. I'm telling you how to write the adjacency matrix and you're talking about social media. ಇವತ್ತು ನಾವು ಗಂಟೆಗಳ ಕಾಲ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ನಾವೇನು ಕಳ್ಕೊತಾ ಇದ್ದೀವಿ ಅಂತ ಗೊತ್ತಾಗದೆ ಸಮಯ, ಕ್ಷಣ, ಜನ, ನಮ್ಮನ್ನೇ ಕೂಡ ನಾವು ಯೋಚಿಸ್ತೀವಿ, ಇನ್ನೊಂದು ರೀಲ್ ತಾನೇ, ಇನ್ನೊಂದು ನಿಮಿಷ ತಾನೇ, ಹೋದರೆ ಹೋಗಲಿ ಬಿಡು ಅಂತ. ಆದರೆ ನಿಧಾನವಾಗಿ ಆ ಇನ್ನೊಂದು ನಮ್ಮ ಸಂಪೂರ್ಣ ಜೀವನನೇ ಆಗ್ತಾ ಹೋಗುತ್ತೆ. ಸ್ವಾಮಿ ವಿವೇಕಾನಂದ ಅವರನ್ನೇ ಕರ್ಕೊಂಡು ಬಂದರು, ಎಷ್ಟು ಶಕ್ತಿಯಾದ ಮಾತುಗಳನ್ನ ಆಡಿದ್ರು. ನಿಜ ಹೇಳಬೇಕಂದ್ರೆ ಅದರಿಂದ ನಾವು ಬದಲಾಗೋಲ್ಲ. ಯಾಕಂದರೆ ನಿಜವಾದ ಬದಲಾವಣೆ ಮಾತುಗಳಿಂದ ಬರೋದಿಲ್ಲ, ಅದು ಒಂದು ಕ್ಷಣದಿಂದ ಬರುತ್ತೆ. ಒಂದು ಕ್ಷಣ ನಾವು ಒಬ್ಬರೇ ಕೂತು ಯೋಚನೆ ಮಾಡಿದಾಗ ನಾವು ಎಷ್ಟು ಕಳ್ಕೊಂಡಿದ್ದೀವಿ, ಎಷ್ಟು ದೂರ ಹೋಗ್ತಿದ್ದೀವಿ ಮತ್ತು ನಮ್ಮೊಳಗಿನ ಎಷ್ಟು ಭಾಗ ಕಳ್ಕೊಂಡಿದ್ದೀವಿ ಅನ್ನೋದು. ಮೊಬೈಲ್ ಅಡಿಕ್ಷನ್ ಅಷ್ಟು ನಿಶಬ್ದವಾಗಿ ಬರುತ್ತೆ. ನಮಗೆ ಗೊತ್ತಾಗೋ ಹೊತ್ತಿಗೆ ಅದು ನಮ್ಮ ಸಮಯವನ್ನೇ ಅಲ್ಲ, ನಮ್ಮ ಜೀವನವನ್ನೇ ಕದ್ದಿರುತ್ತೆ. ಆ ಕ್ಷಣ ನಾವು ನಮಗೆ ಪ್ರಶ್ನೆ ಕೇಳ್ಕೊತೀವಿ. ಆಗ ನಾವು ಸುಮ್ಮನೆ ಆ ಅಂತ್ಯವಿಲ್ಲದ ಸ್ಕ್ರೋಲ್ಗೆ ಬ್ರೇಕ್ ಹಾಕ್ತೀವಿ. ಜೀವನ ಯಾರಿಗಾಗಿಯೂ ನಿಲ್ಲೋದಿಲ್ಲ, ಆದರೆ ನಾವು ನಿಂತ ಜಾಗದಿಂದ ಮತ್ತೆ ಶುರು ಮಾಡೋಕ್ಕೆ ಇನ್ನೂ ಸಮಯ ಇದೆ.